ನಮಸ್ಕಾರ ಸ್ನೇಹಿತರೆ. ಇರಾನ್ ಮತ್ತು ಅಮೆರಿಕ ಗ್ರೌಂಡ್ ಅಲ್ಲಿ ಮುಖಾಮುಖಿಯಾಗೋದು ಬಹುತೇಕ ಖಚಿತ ಅನ್ನೋ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಈಗ ಇರಾನ್ ಮೇಲೆ ಭೂದಾಳಿ ಮಾಡೋಕೆ ಅಮೆರಿಕ ಅಂತಿಮ ಹಂತದ ತಯಾರಿಯನ್ನ ಮಾಡಿಕೊಂಡಿದೆ. ಎಷ್ಟು ಗಂಭೀರ ಆಗ್ತಾ ಇದೆ ಅಂದ್ರೆ, ಈ ಇರಾನ್ ತನ್ನ ಸೇನೆಗೆ ತುರ್ತು ಆದೇಶವನ್ನೇ ಕೊಟ್ಬಿಟ್ಟಿದೆ, ರೆಡಿಯಾಗಿ ಬೇಗ ಅಂತ ವಿಸಿಲ್ ಊದ್ಬಿಟ್ಟಿದೆ. ಕೆಲ ಗಂಟೆಗಳ ಹಿಂದೆ ಟ್ರಂಪ್ 2-3 ವಾರಗಳಲ್ಲಿ ಇರಾನ್ ಕಥೆಯನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಈ ಡೆವಲಪ್ಮೆಂಟ್ಸ್ ಆಗ್ತಾ ಇವೆ. ಮೊದಲಿಗೆ ಇರಾನ್ ತನ್ನ ಸೇನೆಗೆ ಕೊಟ್ಟಿರೋ ತುರ್ತು ಆದೇಶ ಏನು ಅಂತ ನಿಮಗೆ ಹೇಳಿಬಿಡ್ತೀವಿ ಸ್ನೇಹಿತರೆ. ಇರಾನ್ನ ಸೇನಾ ಮುಖ್ಯಸ್ಥ ಅಬ್ದುಲ್ ರಹೀಮ್ ಹತಾಮಿ ತಮ್ಮ ಸೇನಾ ಕಮಾಂಡರ್ಗಳಿಗೆ ತುರ್ತು ಆದೇಶ ಕೊಟ್ಟಿದ್ದಾರೆ. ಶತ್ರು ಪಡೆಗಳು ಯಾವುದೇ ಕ್ಷಣ ದಾಳಿ ಮಾಡ್ಬೋದು, ಪ್ರತಿಯೊಂದು ಮೂಮೆಂಟನ್ನು ಅತಿ ಹೆಚ್ಚು ನಿಖರತೆಯಿಂದ ಗಮನಿಸಿ ಯಾವುದೇ ಕ್ಷಣದಲ್ಲಿ ಭೂಮಿ ಮೇಲೆ ಅಂದರೆ ಗ್ರೌಂಡ್ ಅಟ್ಯಾಕನ್ನು ಎದುರಿಸೋಕೆ ರೆಡಿಯಾಗಿರಿ ಅನ್ನೋ ಆರ್ಡರ್ ಕೊಟ್ಟಿದ್ದಾರೆ. ಇರಾನ್ನ ಸರ್ಕಾರಿ ಮಾಧ್ಯಮಗಳು ಹತಾಮಿ ವಿಡಿಯೋ ಕಾಲ್ ಮೂಲಕ ತಮ್ಮ ಆಪರೇಷನಲ್ ಹೆಡ್ ಕ್ವಾರ್ಟರ್ಸ್ ಜೊತೆಗೆ ಮಾತನಾಡ್ತಿರೋ ದೃಶ್ಯವನ್ನು ರಿಲೀಸ್ ಮಾಡಿದ್ದಾರೆ. ಇದೇ ವೇಳೆ ಹತಾಮಿ ತುಂಬ ಅಗ್ರೆಸಿವ್ ಆಗಿ ಮಾತನಾಡಿದ್ದಾರೆ. ಒಂದು ವೇಳೆ ಶತ್ರುಗಳು ನಮ್ಮ ನೆಲದ ಮೇಲೆ ಆಪರೇಷನ್ ಶುರು ಮಾಡಿದ್ರೆ ಅವರಲ್ಲಿ ಒಬ್ಬನೇ ಒಬ್ಬ ಕೂಡ ಜೀವಂತವಾಗಿ ವಾಪಸ್ ಹೋಗಬಾರದು. ಸರಿಯಾದ ಟೈಮ್ನಲ್ಲಿ ನಮ್ಮ ರೆಸ್ಪಾನ್ಸ್ ಪ್ಲಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡಬೇಕು ನಾವು ಅಂತ ಕರೆ ಕೊಟ್ಟಿದ್ದಾರೆ. ಇತ್ತ ಇರಾನ್ ಸರ್ಕಾರ ಕೂಡ ಸೇಮ್ ಮಾತಾಡಿದೆ. ನಮ್ಮ ಸೇನೆ ಸಂಪೂರ್ಣ ರೆಡಿಯಾಗಿದೆ, ಅಮೆರಿಕದ ಗ್ರೌಂಡ್ ಆಪರೇಷನ್ಗೆ ಬರಲಿ ಅವರು, ನಾವಂತೂ ರೆಡಿಯಾಗಿದ್ದೀವಿ ಅವರಿಗೆ ಉತ್ತರ ಕೊಡೋಕ್ಕೆ ಅಂತ ಹೇಳಿ ಇರಾನ್ ವಿದೇಶಾಂಗ ಇಲಾಖೆ ವಕ್ತಾರ ಇಸ್ಮಾಯಿಲ್ ಬಗಾಯಿ ಹೇಳಿದ್ದಾರೆ. ಹಾಗೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮಿನೈ ಬಗ್ಗೆ ಮಾತನಾಡಿದ್ದಾರೆ ಅವರು. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಮುಜ್ತಬಾಗೆ ಏನು ಗಾಯ ಆಗಿಲ್ಲ, ಸೇಫ್ ಆಗಿದ್ದಾರೆ. ಇಂಥ ಯುದ್ಧ ಪರಿಸ್ಥಿತಿಯಲ್ಲಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳದೆ ಇರೋದು ಕಾಮನ್ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತ ಅಮೆರಿಕ ಕೂಡ ಸೇನಾ ನಿಯೋಜನೆ ಜಾಸ್ತಿ ಮಾಡ್ತಾ ಇದೆ. ಈಗ ತನ್ನ ಡೆಡ್ಲಿ A-10C ಥಂಡರ್ಬೋಲ್ಟ್ 2 ಅಟ್ಯಾಕ್ ಜೆಟ್ಗಳನ್ನು ಇರಾನ್ ಕಡೆಗೆ ಕಳಿಸ್ತಾ ಇದೆ. ಇಂಗ್ಲೆಂಡ್ನ ಬೇಸ್ನಿಂದ 18-20 ಇಂತಹ ಜೆಟ್ಗಳು ಮಿಡಲ್ ಈಸ್ಟ್ ಕಡೆಗೆ ಮೂವ್ ಆಗ್ತಿವೆ. ಇದು ಅಮೆರಿಕ ಇರಾನ್ ಮೇಲೆ ಭೂದಾಳಿಗೆ ರೆಡಿ ಆಗ್ತಿರೋದಕ್ಕೆ ಇನ್ನಷ್ಟು ಹಿಂಟ್ಸ್ ಕೊಡ್ತಾ ಇದೆ. ಯಾಕಂದರೆ ಈ ವಿಮಾನಗಳನ್ನು ಭೂದಾಳಿಗೆ ಅಂತಲೇ ತಯಾರು ಮಾಡಿದ್ದಾರೆ. ವಾರ್ಟ್ ಹಾಗ್, ಕಾಡ್ಹಂದಿ ಅಥವಾ ಫ್ಲೈಯಿಂಗ್ ಟ್ಯಾಂಕ್ ಅಂತಲೇ ಫೇಮಸ್ ಆಗಿರೋ ಈ ಜೆಟ್ಗಳು ಗ್ರೌಂಡ್ ಟ್ರೂಪ್ಸ್ಗೆ ಕವರ್ ಕೊಡೋಕೆ ಅಂತಲೇ ಡಿಸೈನ್ ಮಾಡಲಾಗಿದೆ. ಇದರ ಮೂತಿಯಲ್ಲಿರೋ GAU-8A ಅವೆಂಜರ್ 30mm ಗ್ಯಾಟ್ಲಿಂಗ್ ಕ್ಯಾನನ್ ನಿಮಿಷಕ್ಕೆ 3000 ಗುಂಡುಗಳನ್ನು ಮಳೆ ಥರ ಸುರಿಸುತ್ತೆ. ಹಾಗೆ ಮ್ಯಾವರಿಕ್ ಮಿಸೈಲ್ ಮತ್ತು ಗೈಡೆಡ್ ಬಾಂಬ್ಗಳು ಸೇರಿ ಒಟ್ಟು 8 ಟನ್ ತೂಕದ ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುತ್ತೆ. ಅಷ್ಟೇ ಅಲ್ಲ, ಕೆಳಗಿನಿಂದ ಶತ್ರುಗಳು ಎಷ್ಟೇ ಗುಂಡು ಹಾರಿಸಿದ್ರು ಪೈಲಟ್ ಸೇಫ್ ಆಗಿರಲಿ ಅಂತ ಇದರ ಕಾಕ್ಪಿಟ್ಗೆ ಬಾತ್ ಟಬ್ ಶೇಪ್ನಲ್ಲಿ 600 kg ತೂಕದ ಟೈಟೇನಿಯಂ ಆರ್ಮರ್ ಕವಚವನ್ನು ಹಾಕಲಾಗಿದೆ. 1991ರ ಡೆಸರ್ಟ್ ಸ್ಟಾರ್ಮ್ ಮತ್ತು 2003ರ ಇರಾಕ್ ಯುದ್ಧದಲ್ಲಿ ಭಾರಿ ಆಪರೇಷನ್ ಮಾಡಿದ ಈ ಕಾಡ್ಹಂದಿಗಳು ಈಗ ಅಮೆರಿಕ ಸೇನೆಯಲ್ಲಿ ಕೇವಲ 100ರ ಆಸುಪಾಸಲ್ಲಿದ್ದಾವೆ. ಇದನ್ನೇ ಇಲ್ಲಿಗೆ ನುಗ್ಗಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಈಗ ಆಲ್ರೆಡಿ ಅಮೆರಿಕ ತನ್ನ 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ USS ಜಾರ್ಜ್ H.W. ಬುಷ್ ಅನ್ನು ಕೂಡ ಗಲ್ಫ್ಗೆ ಕಳಿಸ್ತಾ ಇದೆ. USS ಟ್ರಿಪೋಲಿ ಕೂಡ ಮಿಡಲ್ ಈಸ್ಟ್ಗೆ ಮೂವ್ ಆಗ್ತಾ ಇದೆ. ಇದಲ್ಲದೆ 31ನೇ ಮರೈನ್ ಎಕ್ಸ್ಪಿಡಿಷನರಿ ಯೂನಿಟ್ನ 3,500 ಸೈನಿಕರು, ಹಾಗೆ 11th ಮರೈನ್ನ 2,200 ಸೈನಿಕರು, ಹಾಗೆ 2-3 ಸಾವಿರ ಪ್ಯಾರಾ ಟ್ರೂಪರ್ ಸೇರಿ ಒಟ್ಟು 7,000-10,000 ಸೈನಿಕರನ್ನ ಮೂವ್ ಮಾಡಿದೆ. ಜೊತೆಗೆ ಆಲ್ರೆಡಿ ಮಿಡಲ್ ಈಸ್ಟ್ನಲ್ಲಿರೋ ಅಮೆರಿಕದ ಸೇನಾ ಉಪಸ್ಥಿತಿ ಎಲ್ಲ ಸೇರಿದ್ರೆ 40,000-50,000 ಸೋಲ್ಜರ್ಸ್ ಅನ್ನ ಅಮೆರಿಕ ಮಿಡಲ್ ಈಸ್ಟ್ನಲ್ಲಿ ಆಲ್ರೆಡಿ ರೆಡಿ ಮಾಡಿಟ್ಟಿದೆ. ಸೊ ಇರಾನ್ ಮೇಲೆ ನೇರ ಗ್ರೌಂಡ್ ಇನ್ವೇಷನ್ ಮಾಡೋ ಸಾಧ್ಯತೆ ಬಹಳ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಥವಾ ಆ ರೀತಿ ಪ್ರೆಷರ್ನ ಮೌಂಟ್ ಮಾಡಿ ಇರಾನ್ನ ಬಗ್ಸೋದು, ಅವ್ರು ಕೇಳಿಲ್ಲ ಅಂದರೆ ದಾಳಿ ಮಾಡೋದು, ಅದು ಟ್ರಂಪ್ ಪ್ಲಾನ್ ಇರೋ ಥರ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇದೆಲ್ಲ ಆಗ್ತಿರೋ ಟೈಮ್ನಲ್ಲಿ ಭಾರತದಲ್ಲಿ ಶಾಂತಿಯಿಂದ ಒಂಚೂರು ಯಾತ್ರೆ ಹೋಗಿ ಬರೋಣ ಅಂತ ಇದ್ರೆ ಫುಲ್ 13 ದಿನಗಳ ಟೋಟಲ್ 4 ಧಾಮ್ ಯಾತ್ರೆ, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕೇರ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಹಾರ್ಮುಜ್ ಜಲಸಂಧಿಯಲ್ಲಿ ಸೃಷ್ಟಿಯಾಗಿರೋ ಈ ಸಂಘರ್ಷಕ್ಕೆ ಇರಾನ್ ಮೇಲಿನ ಕಾನೂನು ಬಾಹಿರ ಮಿಲಿಟರಿ ದಾಳಿನೇ ಮೂಲ ಕಾರಣ ಅಂತ ಚೀನಾ ಅಮೆರಿಕದ ಮೇಲೆ ಇಸ್ರೇಲ್ ಮೇಲೆ ಆರೋಪ ಮಾಡಿದೆ. ಅಲ್ಲದೆ ಹಾರ್ಮುಜ್ ಪರಿಸ್ಥಿತಿ ಕೈ ಮೀರಿ ಹೋಗದಂತೆ ತಡೆಯೋಕೆ ಎಲ್ಲ ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಚೈನಾ ಕಿವಿ ಮಾತು ಹೇಳಿದೆ. ಇನ್ನು ಅಮೆರಿಕ ಇರಾನ್ ಮೇಲೆ ಮಾಡ್ತಾ ಇರೋ ಯುದ್ಧದ ಬಗ್ಗೆ ಅಮೆರಿಕದ ಮಿತ್ರ ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನೀಸ್ ಅಸಮಾಧಾನ ಹೊರ ಹಾಕಿದ್ದಾರೆ. ಯುದ್ಧದ ಮೂಲ ಉದ್ದೇಶ ಆಲ್ರೆಡಿ ಈಡೇರಿದೆಯಲ್ಲ, ಇರಾನ್ನ ಏರ್ಫೋರ್ಸ್, ನೇವಿ, ಮಿಲಿಟರಿ ಬೇಸ್ ಮತ್ತು ಮಿಸೈಲ್ ಹಾರಿಸೋ ಕೆಪಾಸಿಟಿ ಹಾಳು ಮಾಡಿದಿರಲ್ಲ. ಹೀಗಿರುವಾಗ ಈ ಯುದ್ಧದಲ್ಲಿ ಸಾಧಿಸೋಕೆ ಇನ್ನೇನು ಬಾಕಿ ಇದೆ ಅಂತ ಅಮೆರಿಕವನ್ನ ಪ್ರಶ್ನೆ ಮಾಡಿದ್ದಾರೆ. ಯುದ್ಧ ಮುಂದುವರೆದ್ರೆ ಗ್ಲೋಬಲ್ ಎಕಾನಮಿ ಮೇಲೆ ನೇರ ಪರಿಣಾಮ ಆಗುತ್ತೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಲ್ಬನೀಸ್. ಸೇಮ್ ಟೈಮ್ ಯುದ್ಧಕ್ಕೂ ಆಸ್ಟ್ರೇಲಿಯಾಗೂ ಡೈರೆಕ್ಟ್ ಸಂಬಂಧನೇ ಇಲ್ಲ, ಆದ್ರೂ ಕೂಡ ನಮ್ಮಲ್ಲಿ ಕೇವಲ 37 ದಿನಗಳಿಗೆ ಆಗುವಷ್ಟು ಮಾತ್ರ ಪೆಟ್ರೋಲ್ ಸ್ಟಾಕ್ ಇದೆ. ಮಾರ್ಚ್ ತಿಂಗಳಲ್ಲಿ ಬರಬೇಕಾಗಿದೆ 81 ಟ್ಯಾಂಕರ್ಗಳು ಸೇಫ್ ಆಗಿ ಬಂದಿದ್ರು ಕೂಡ
ಮುಂದಿನ ದಿನಗಳಲ್ಲಿ ಸಪ್ಲೈ ಕಟ್ ಆಗಬಹುದು ಅನ್ನೋ ಭಯ ಇದೆ. ಇದೇ ಕಾರಣಕ್ಕೆ ಆತಂಕಗೊಂಡಿದೆ ಆಸ್ಟ್ರೇಲಿಯಾ. ಹಾರ್ಮುಜ್ ಓಪನ್ ಮಾಡೋ ಬಗ್ಗೆ ಬ್ರಿಟನ್ ಮತ್ತು ಫ್ರಾನ್ಸ್ ಜೊತೆ ಮಾತುಕತೆ ಕೂಡ ನಡೀತಾ ಇದೆ. ಜೊತೆಗೆ ಬ್ರಿಟನ್ ಕರೆಯಲಿರೋ ಮಲ್ಟಿ ನ್ಯಾಷನಲ್ ಮೀಟಿಂಗ್ನಲ್ಲಿ ಆಸ್ಟ್ರೇಲಿಯಾ ಕೂಡ ಪಾಲ್ಗೊಳ್ತಾ ಇದೆ. ಇತ್ತ ಇಸ್ರೇಲ್ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ದಾಳಿ ಮಾಡಿದೆ. IRGCಯ ಪ್ರಮುಖ ನೆಲೆಗಳನ್ನೇ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರೋ IRGC ಗ್ರೌಂಡ್ ಫೋರ್ಸ್ ಬೇಸ್, ಪ್ರಮುಖ ಕಮಾಂಡರ್ಗಳಿದ್ದ ಮೊಬೈಲ್ ಹೆಡ್ ಕ್ವಾರ್ಟರ್ಸ್ ಮತ್ತು ತಬ್ರೀಜ್ನಲ್ಲಿರೋ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಂಗ್ರಹಾಗಾರ ಎಲ್ಲವನ್ನು ನಾಶ ಮಾಡಲಾಗಿದೆ. ಯುದ್ಧ ಶುರುವಾದಾಗಿನಿಂದ ಇರಾನ್ನಾದ್ಯಂತ ಇಂತಹ ನೂರಾರು ನೆಲೆಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಘೋಷಿಸಿದೆ. ಅಷ್ಟೇ ಅಲ್ಲ, ಟೆಹರಾನ್ನಲ್ಲಿ ಶತಮಾನದ ಇತಿಹಾಸ ಇರೋ ಪಾಶ್ಚರ್ ಇನ್ಸ್ಟಿಟ್ಯೂಟ್ ಮೇಲೂ ಕೂಡ ಏರ್ ಸ್ಟ್ರೈಕ್ ಆಗಿದೆ. ಇದು ಇರಾನ್ನ ಅತ್ಯಂತ ಹಳೆಯ ವೈದ್ಯಕೀಯ ಸಂಶೋಧನಾ ಕೇಂದ್ರ. ಇದಕ್ಕೆ ಇರಾನ್ನ ಆರೋಗ್ಯ ಇಲಾಖೆ ಆಕ್ರೋಶ ಹೊರಹಾಕಿದೆ. ಅಂತಾರಾಷ್ಟ್ರೀಯ ಪಾಶ್ಚರ್ ನೆಟ್ವರ್ಕ್ನ ಮೆಂಬರ್ ಆಗಿರೋ ಈ ಸಂಸ್ಥೆ ಜಾಗತಿಕ ಆರೋಗ್ಯ ವ್ಯವಸ್ಥೆಗೆ ಒಂದು ಮುಖ್ಯ ಸ್ತಂಭ. ಅಲ್ಲಿಗೆ ಹೊಡೆದಿದ್ದಾರೆ. ವಿಶ್ವದ ಆರೋಗ್ಯ ಭದ್ರತೆ ಮೇಲೆ ಮಾಡಿರೋ ದಾಳಿ ಇದು ಅಂತ ಹೇಳಿ ಇರಾನ್ ಹೇಳಿದೆ. ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಹೇಳಿದೆ ಇರಾನ್. ಅಲ್ಲದೆ ಹೊಸ ದಾಳಿಯಲ್ಲಿ ಇರಾನ್ನ ಮಾಜಿ ವಿದೇಶಾಂಗ ಸಚಿವ ಕಮಾಲ್ ಖರ್ರಾಜಿ ಗಂಭೀರವಾಗಿ ಗಾಯಗೊಂಡು ಹಾಸ್ಪಿಟಲ್ ಸೇರಿದ್ದಾರೆ. ಟೆಹರಾನ್ನಲ್ಲಿರೋ ಅವರ ಮನೆ ಮೇಲೆ ಏರ್ ಸ್ಟ್ರೈಕ್ ಆಗಿದ್ದು, ಈ ದಾಳಿಯಲ್ಲಿ ಅವರ ಪತ್ನಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಅಂತ ಇರಾನ್ನ ಸರ್ಕಾರಿ ಮೀಡಿಯಾ ರಿಪೋರ್ಟ್ ಮಾಡಿದ್ದಾರೆ. ಆದರೆ ಈ ದಾಳಿ ನೇರವಾಗಿ ಖರ್ರಾಜಿ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದ ಅಥವಾ ಪಕ್ಕದಲ್ಲಿ ಹೊಡೆಯೋಕೆ ಹೋಗಿ ಇವ್ರ ಮೇಲೆ ಬಿತ್ತ ಇನ್ನೂ ಕೂಡ ಕ್ಲಿಯರ್ ಇಲ್ಲ. ಈ ಕಮಾಲ್ ಖರ್ರಾಜಿ ಖಾಮೆನಿ ಬ್ರಿಗೇಡೆ 1997ರಿಂದ 2005ರವರೆಗೆ ಇರಾನ್ನ ಫಾರಿನ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರು. ಈಗ ಅರಾಕ್ಚಿದಾರಲ್ಲ, ಆ ಥರ ಅವರಿದ್ರು ಅವಾಗ. ಆಮೇಲೆ ಇರಾನ್ನ ಅಂದಿನ ಸುಪ್ರೀಂ ಲೀಡರ್ ಆಗಿದ್ದ ಅಲಿ ಖಾಮೆನಿ ಅವರಿಗೆ ಅಡ್ವೈಸರ್ ಕೂಡ ಆಗಿದ್ರು. ಅಲಿ ಖಾಮೆನಿ ಅವರ ಹತ್ಯೆ ಆದ್ಮೇಲೆ ಅವ್ರ ಜಾಗಕ್ಕೆ ಮೊಜ್ತಬಾ ಖಾಮೆನಿ ಬಂದ್ರಲ್ಲ, ಈಗ ಈ ಹೊಸ ಸುಪ್ರೀಂ ಲೀಡರ್ ಮೊಜ್ತಬಾ ಖಾಮೆನಿ ಆಫೀಸ್ಗೂ ಕೂಡ ಈ ಕಮಾಲ್ ಖರಾಜಿ ಅವರ ಫಾರಿನ್ ಪಾಲಿಸಿ ಅಡ್ವೈಸರ್ ಆಗಿ ಕೆಲಸ ಮುಂದುವರೆಸಿದ್ರು. ಅಷ್ಟು ಮಾತ್ರ ಅಲ್ಲ, 2022ರಲ್ಲಿ ಅಲ್ ಜಜೀರಾ ನ್ಯೂಸ್ಗೆ ಇಂಟರ್ವ್ಯೂ ಕೊಟ್ಟಿದ್ದ ಇವರು ಇರಾನ್ ಬಳಿ ನ್ಯೂಕ್ಲಿಯರ್ ಬಾಂಬ್ ಮಾಡೋ ಟೆಕ್ನಿಕಲ್ ಕೆಪಾಸಿಟಿ ಇದೆ, ಆದರೆ ಸದ್ಯಕ್ಕೆ ನಾವು ಅಂತಹ ಸ್ಫೋಟಕ ಮಾಡೋ ನಿರ್ಧಾರವನ್ನ ಮಾಡಿಲ್ಲ ಅಂತ ಹೇಳಿ ಪ್ರಪಂಚಕ್ಕೆ ಶಾಕ್ ಕೊಟ್ಟಿದ್ರು. ಈಗ ಅವರ ಮನೆ ಮೇಲೆ ಮಿಸೈಲ್ ಬಿದ್ದಿದ್ದೆ, ಗಂಭೀರ ಗಾಯಗೊಂಡಿದ್ದಾರೆ, ಅವರ ಪತ್ನಿ ತೀರ್ಕೊಂಡಿದ್ದಾರೆ. ಇತ್ತ ಇರಾಕ್ ಸೇನೆಯ ಭಾಗವಾಗಿರೋ ಇರಾನ್ನ ಪ್ರಾಕ್ಸಿಗಳು ಅಂತ ಹೇಳಲಾಗೋ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸಸ್ ಮೇಲೆ ಮತ್ತೆ ದಾಳಿಯಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಈ ದಾಳಿ ನಡೆಸಿವೆ ಅಂತ PMF ಹೇಳಿದೆ. ಕಳೆದ 24 ಗಂಟೆಗಳಲ್ಲಿ 2 ಬಾರಿ ದಾಳಿಯಾಗಿದೆ. ಅದೃಷ್ಟವಶಾತ್ 2 ದಾಳಿಗಳಲ್ಲಿ ಯಾವುದೇ ಸಾವು ಉಂಟಾಗಿಲ್ಲ ಅಂತ PMF ಸ್ಪಷ್ಟಪಡಿಸಿದೆ. ಇದಕ್ಕೆ ಪ್ರತಿಕಾರ ಹೇಳಿದೆ ಬಿಡಲ್ಲ ಅಂತಾನೂ ಕೂಡ ಹೇಳಿದ್ದಾರೆ. ಇನ್ನು ಇರಾನ್ ನಡೆಸಿದ ದಾಳಿಗೆ ಬಹ್ರೈನ್ನಲ್ಲಿರುವ ಅಮೆಜಾನ್ ಕ್ಲೌಡ್ ಫೆಸಿಲಿಟಿ AWS ಅಮೆಜಾನ್ ವೆಬ್ ಸರ್ವಿಸಸ್ ಅದಕ್ಕೆ ಡ್ಯಾಮೇಜ್ ಆಗಿದೆ. ಈ ಸಿಸ್ಟಮ್ಗಳನ್ನು ಮ್ಯಾನೇಜ್ ಮಾಡೋ ಬಹ್ರೈನ್ನ ಪ್ರಮುಖ ಟೆಲಿಕಾಂ ಕಂಪನಿ ಬಾಟೆಲ್ಕೋ ಕೇಂದ್ರದ ಮೇಲೆ ಇರಾನ್ ಅಟ್ಯಾಕ್ ಮಾಡಿತ್ತು. ಇದರಲ್ಲಿ ಕಂಪನಿಯ ಇನ್ಫ್ರಾಸ್ಟ್ರಕ್ಚರ್ ಹಾಳಾಗಿದೆ ಅಂತ ಹೇಳಿ ಬಹ್ರೈನ್ನ ಇಂಟೀರಿಯರ್ ಮಿನಿಸ್ಟ್ರಿ ಹೇಳಿದೆ. ಅಂದಹಾಗೆ ಇತ್ತೀಚೆಗೆ ಇರಾನ್ನ IRGC, ಅಮೆಜಾನ್, ಮೈಕ್ರೋಸಾಫ್ಟ್, ಆಪಲ್, ಗೂಗಲ್ ಮತ್ತು ಮೆಟಾ ಕಂಪನಿಗಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿತ್ತು. ಅದರ ಬೆನ್ನಲ್ಲೇ ಈ ದಾಳಿಯಾಗಿದೆ. ಕಳೆದ ತಿಂಗಳು ಕೂಡ ಇರಾನ್ ದಾಳಿಯಿಂದಾಗಿ ಅಮೆಜಾನ್ನ 3 ಡೇಟಾ ಸೆಂಟರ್ಗಳು ಬಂದಾಗಿದ್ವು. ಸದ್ಯದ ದಾಳಿಯಿಂದ ಎಷ್ಟು ಲಾಸ್ ಆಗಿದೆ ಮತ್ತು ಸರ್ವಿಸ್ಗಳು ಯಾವಾಗ ನಾರ್ಮಲ್ಸ್ಗೆ ಮರಳುತ್ತೆ ಅನ್ನೋದನ್ನ ಕಂಪನಿ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ಇನ್ನು ಇತ್ತೀಚೆಗೆ ಇಸ್ರೇಲ್ ಮತ್ತು ಅಮೆರಿಕ ಸೇರ್ಕೊಂಡು ಇರಾನ್ನ ಖುಜಸ್ತಾನ್ ಸ್ಟೀಲ್ ಪ್ಲಾಂಟ್ ಮೇಲೆ ದಾಳಿ ಮಾಡಿದ್ವು. ಈಗ ಪ್ಲಾಂಟ್ ಹಾನಿಯನ್ನ ಸರಿಪಡಿಸಿ ಮತ್ತೆ ಉತ್ಪಾದನೆ ಶುರು ಮಾಡೋಕೆ ಕನಿಷ್ಠ 6 ತಿಂಗಳಿಂದ 1 ವರ್ಷ ಟೈಮ್ ಬೇಕು ಅಂತ ಹೇಳಿ ಕಂಪನಿಯ ಅಧಿಕಾರಿ ಮೆಹರಾನ್ ಪಾಕ್ಬಿನ್ ಹೇಳಿದ್ದಾರೆ. ಇರಾನ್ನಲ್ಲಿ ಕಳೆದ ವಾರ ನಡೆದ ದಾಳಿಯಲ್ಲಿ ಎಲ್ಲಾ ಕುಲುಮೆಗಳು ಮತ್ತು ಸ್ಟೀಲ್ ಮೇಕಿಂಗ್ ಯೂನಿಟ್ಗಳು ನಾಶವಾಗಿವೆ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅಮೆರಿಕ, ಇಸ್ರೇಲ್ ಇವರು ಮಾಡಿರೋ ದಾಳಿಯಿಂದ ಟೆಹರಾನ್ನಲ್ಲಿ 33,000 ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ರಾಜಧಾನಿ ಟೆಹರಾನ್ನ ಮೇಯರ್ ಆಫೀಸ್ನ ವಕ್ತಾರ ಅಬ್ದುಲ್ ಮೊಹರ್ ಮಹಮ್ಮದ್ ಖಾನಿ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹಲವು ಮನೆಗಳ ಕಿಟಕಿ, ಗಾಜು, ಬಾಗಿಲುಗಳು ಒಡೆದು ಹೋಗಿದ್ದಾವೆ. ಇನ್ನು ಕೆಲ ಮನೆಗಳು ಸಂಪೂರ್ಣ ನಾಶವಾಗಿವೆ. ಅವುಗಳನ್ನು ಪೂರ್ತಿಯಾಗಿ ರೀಕನ್ಸ್ಟ್ರಕ್ಟ್ ಮಾಡಬೇಕಾಗಿರೋ ಅನಿವಾರ್ಯತೆ ಇದೆ. ಈ ದಾಳಿಯಿಂದ 1869 ಫ್ಯಾಮಿಲಿಗಳು ಇರೋಕೆ ಮನೆಯೇ ಇಲ್ಲ. ಈಗ ಸದ್ಯಕ್ಕೆ 1245 ಕುಟುಂಬಗಳನ್ನ 23 ಬೇರೆ ಬೇರೆ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಮುನ್ಸಿಪಲ್ ಅಧಿಕಾರಿಗಳ ಫಿನಾನ್ಷಿಯಲ್ ಸಪೋರ್ಟ್ನಿಂದ ಆಲ್ರೆಡಿ 4,000ಕ್ಕೂ ಅಧಿಕ ಮನೆಗಳ ರಿಪೇರಿ ಕೆಲಸವನ್ನು ಕೂಡ ಶುರು ಮಾಡಲಾಗಿದೆ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಭಾರತದಲ್ಲಿರೋ ಇರಾನ್ ರಾಯಭಾರ ಕಚೇರಿ ಇಂಟ್ರೆಸ್ಟಿಂಗ್ ಪೋಸ್ಟ್ ಹಾಕಿದೆ. ನಮ್ಮ ಭಾರತೀಯ ಸ್ನೇಹಿತರು ಸೇಫ್ ಆಗಿದ್ದಾರೆ, ಅವ್ರಿಗೆ ಯಾವುದೇ ಚಿಂತೆ ಬೇಡ ಅಂತ ಒಂದು ವಿಂಕ್ ಎಮೋಜಿ ಅಂದ್ರೆ ಕಣ್ಣು ಮಿಟುಕಿಸೋ ಸೈನ್ ಹಾಕಿದ್ದಾರೆ. ಇದು ಹಾರ್ಮುಜ್ ಬಗ್ಗೆ ಹೇಳ್ತಿರೋದು ಅನ್ನೋದು ಆ ಪೋಸ್ಟ್ ಅಲ್ಲೇ ಇದೆ. ಯಾಕಂದ್ರೆ ಆ ಪೋಸ್ಟ್ ನ ಕೆಳಗಡೆ ಸೌತ್ ಆಫ್ರಿಕಾದಲ್ಲಿರೋ ಇರಾನ್ನ ರಾಯಭಾರ ಕಚೇರಿಯ ಪೋಸ್ಟ್ ರೀಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಹಾರ್ಮುಜ್ ಭವಿಷ್ಯವನ್ನು ಇರಾನ್ ಮತ್ತು ಒಮಾನ್ಗಳು ಮಾತ್ರ ನಿರ್ಧಾರ ಮಾಡ್ತವೆ ಅಂತ ಬರೆಯಲಾಗಿದೆ. ಅದರ ಕೆಳಗಡೆ ಭಯ ಪಡಬೇಡಿ, ನೀವು ಸೇಫ್ ಕೈಗಳಲ್ಲಿದ್ದೀರಿ ಅಂತ ದಕ್ಷಿಣ ಆಫ್ರಿಕಾದ ನಾಗರಿಕರಿಗೆ ಇರಾನ್ ಹೇಳಿದೆ. ಅದನ್ನೇ ಭಾರತದಲ್ಲಿರೋ ಇರಾನ್ ರಾಯಭಾರ ಕಚೇರಿ ಕೂಡ ಹೇಳಿದೆ. ಇನ್ನು ಇರಾನ್ ಯುದ್ಧದ ಎಫೆಕ್ಟ್ ನಮ್ಮ ನೆರೆಯ ಶ್ರೀಲಂಕಾ ಮತ್ತು ಬಾಂಗ್ಲಾಗಳಿಗೆ ಜೋರಾಗಿ ತಡ್ತಾ ಇದೆ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಅಡ್ಡಗಟ್ಟಿರೋದ್ರಿಂದ
ಕಚ್ಚಾ ತೈಲದ ಸಪ್ಲೈ ಸರಿಯಾಗಿ ಸಿಗ್ತಾ ಇಲ್ಲ. ಇದರಿಂದ ನಮಗೆ ರಷ್ಯಾದಿಂದ ತೈಲ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಪರ್ಮಿಷನ್ ಕೊಡಿ ಅಂತ ಈ ಎರಡು ರಾಷ್ಟ್ರಗಳು ಅಮೆರಿಕಗೆ ಅಪ್ಲಿಕೇಶನ್ ಹಾಕಿವೆ. ಈಗ ಆಲ್ರೆಡಿ ಭಾರತ ರಷ್ಯಾದಿಂದ ತೈಲವನ್ನು ತರಿಸ್ಕೊಳ್ತಾ ಇದೆ. ಅದಕ್ಕೆ ಅಮೆರಿಕ ಯಾವುದೇ ತಕರಾರನ್ನು ಹಾಕಿಲ್ಲ. ಹೀಗಾಗಿ ನಮಗೂ ಅದೇ ರೀತಿ ವಿನಾಯಿತಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಸದ್ಯ ಬಾಂಗ್ಲಾದೇಶ ಸುಮಾರು 6 ಲಕ್ಷ ಟನ್ ರಷ್ಯನ್ ಡೀಸೆಲ್ ತರಿಸ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದೆ. ಇತ್ತ ಶ್ರೀಲಂಕಾದಲ್ಲಿ ಪರಿಸ್ಥಿತಿ ಮತ್ತಷ್ಟು ಗಂಭೀರ ಆಗಿದೆ. ತೈಲ ಉಳಿಸೋಕೆ ಸರ್ಕಾರಿ ಉದ್ಯೋಗಿಗಳು ವಾರದಲ್ಲಿ ಕೇವಲ 4 ದಿನ ಮಾತ್ರ ಕೆಲಸ ಮಾಡುವ ಘೋಷಣೆಯನ್ನು ಮಾಡಲಾಗಿದೆ. ರಷ್ಯಾದ ಸಚಿವರು ಕೂಡ ಕೊಲಂಬೋಗೆ ಭೇಟಿ ನೀಡಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಆದರೆ ರಷ್ಯಾ ಮಾತ್ರ ನಮಗೆ ರೂಬಲ್ ಅಥವಾ ಯುವಾನ್ ಕರೆನ್ಸಿಯಲ್ಲೇ ಪೇಮೆಂಟ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಶ್ರೀಲಂಕಾಗೆ ದೊಡ್ಡ ಸಮಸ್ಯೆ ಆಗಿದೆ. ಸದ್ಯ ಭಾರತ ಈ ಎರಡು ರಾಷ್ಟ್ರಗಳಿಗೆ ತೈಲವನ್ನು ಎಕ್ಸ್ಪೋರ್ಟ್ ಮಾಡಿದೆ. ಶ್ರೀಲಂಕಾಗೆ ಪೆಟ್ರೋಲ್, ಡೀಸೆಲ್ ಸೇರಿ 38,000 ಮೆಟ್ರಿಕ್ ಟನ್ ತೈಲ ಭಾರತದಿಂದ ಹೋಗಿದೆ. ಇದು ಸಹಾಯ. ಬಾಂಗ್ಲಾಗೆ 2 ಸಲ ತೈಲ ಹೋಗಿದೆ. ಮಾರ್ಚ್ ನಡುವೆ 5,000 ಟನ್ ಡೀಸೆಲ್ ಕಳಿಸಲಾಗಿತ್ತು. ಅದು ಕೂಡ ಮುಂಚೆ ಆಗಿರೋ ಒಪ್ಪಂದದ ಪ್ರಕಾರ ಬಾಂಗ್ಲಾಗೆ ಕೊಡಲಾಗಿತ್ತು. ಇನ್ನೊಂದು ಕಡೆ ಚೀನಾಗೂ ಕೂಡ ಯುದ್ಧದ ಪರಿಣಾಮ ಆಗ್ತಾ ಇದೆ. ಚೀನಾದ ಪ್ರಮುಖ ವಿಮಾನಯಾನ ಸಂಸ್ಥೆಗಳಾದ ಏರ್ ಚೈನಾ, ಚೀನಾ ಸದರ್ನ್ ಮತ್ತು ಶಿಯಾಮನ್ ಏರ್ಲೈನ್ಸ್ ಟಿಕೆಟ್ ದರವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಈ ರೀತಿ ಇಲ್ಲಿವರೆಗಿನ ಮಿಡಲ್ ಈಸ್ಟ್ ಕದನದ ಎಲ್ಲ ಅಪ್ಡೇಟ್ಸನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಮುಂದೆ ಕೂಡ ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ನಾಗ ಪ್ರೀಮಿಯಂ ಸದಸ್ಯರಾಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.